ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಗೃಹ ಬಳಕೆಯ ಸಿಲಿಂಡರ್ ಉಪಯೋಗಿಸ್ತಾ ಇದ್ದೀರಾ, ನಿಮಗೊಂದು ಮೇಜರ್ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ದಯವಿಟ್ಟು ನೋಡಿ ಪೂರ್ತಿಯಾಗಿ ವಿಷಯ ತಿಳ್ಕೊಂಡು ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ತಿಳಿಸಿ. ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರಲೇಬೇಕು. ಹಾಗೆ ಯಾರೆಲ್ಲ ಗೃಹ ಜ್ಯೋತಿ ಯೋಜನೆ ಅಡಿ ಉಚಿತವಾಗಿ 200 ಯೂನಿಟ್ ಫ್ರೀ ಕರೆಂಟ್ ಯೂಸ್ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಒಂದು ಮೇಜರ್ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೋಬೇಕಂತಂದರೆ ವಿಡಿಯೋನ ಸ್ಕಿಪ್ ಮಾಡ್ತಾರೆ, ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ವಿಡಿಯೋಸ್ ನೋಡ್ತಿರ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತೀರಾ ವಿಡಿಯೋಸ್ನ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಗೃಹ ಬಳಕೆಯ ಸಿಲಿಂಡರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ವಿಡಿಯೋನ ನೋಡಲೇಬೇಕು. ನಿಮಗೆ ಮೇಜರ್ ಅಪ್ಡೇಟ್ ಬಂದಿದೆ. ಇದು ತೈಲ ಕಂಪನಿಗಳು ಹಾಗೆ ಗ್ಯಾಸ್ ವಿತರಕರ ಏಜೆನ್ಸಿ ಕಡೆಯಿಂದ ಅಪ್ಡೇಟ್ ಬಂದಿರುವಂಥದ್ದು. ಸೊ ಏನಪ್ಪ ಅಂತಂದರೆ ಯಾರೆಲ್ಲ ನೀವು ನಿಮ್ಮ ಗ್ಯಾಸ್ ಸಿಲಿಂಡರ್ಗೆ KYC ಮಾಡಿಸಿಲ್ಲ ಅಂತಂದರೆ ನಿಮಗೆ ಆಗಸ್ಟ್ 16ನೇ ತಾರೀಕು ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಯಾರೆಲ್ಲ ಮಾಡಿಸಿಲ್ಲ ನಿಮಗೆ ಆಗಸ್ಟ್ 16ನೇ ತಾರೀಕುವರೆಗೂ ಟೈಮ್ ಇದೆ. ಅಷ್ಟರೊಳಗೆ ನೀವು KYCನ ಕಂಪಲ್ಸರಿಯಾಗಿ ಮಾಡಿಸಲೇಬೇಕು. ಇಲ್ಲ ಅಂತಂದರೆ ನಿಮ್ಮ ಗ್ಯಾಸ್ ಕನೆಕ್ಷನ್ ಕಟ್ ಆಗುತ್ತೆ. ಹಾಗೆ ನೀವು ನೆಕ್ಸ್ಟ್ ಏನಾರ ಸಿಲಿಂಡರ್ ತೊಗೋಬೇಕು ಅಂತಂದರೆ ಜಾಸ್ತಿ ಪ್ರೈಸ್ನ ಕೊಟ್ಟು ಆ ಸಿಲಿಂಡರ್ನ ತೊಗೋಬೇಕಾಗುತ್ತೆ. ಸೊ ಇದು ಕಂಪಲ್ಸರಿಯಾಗಿ, ಇದು ಆಲ್ರೆಡಿ ಇದಕ್ಕಿಂತ ಮುಂಚೆನೇ ಮಾರ್ಚ್ ಏಪ್ರಿಲಲ್ಲಿ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದರು. ಬಟ್ ಇನ್ನೂ ಕೂಡ ಸಾಕಷ್ಟು ಜನ ಮಾಡಿಸಿರಲಿಲ್ಲ ಅಂತ ಈಗ ಫೈನಲ್ ಆಗಿ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ನಿಮಗೆ ಈ ಅವಕಾಶನ ಕೊಡೋದಿಲ್ಲ. ನಿಮಗೆ ಈಗಲೂ ಕಾಲಾವಕಾಶ ಇದೆ. ಯಾರೆಲ್ಲ ಇನ್ನೂ ನಿಮ್ಮ ಗ್ಯಾಸ್ ಸಿಲಿಂಡರ್ಗೆ KYC ಮಾಡಿಸಿಲ್ಲ, ಆಧಾರ್ ಕಾರ್ಡ್ ಆಗಿರ್ಬೋದು ಏನು ಲಿಂಕ್ ಮಾಡಿಸಿಲ್ಲ, ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಯಾಕೆ ಈ ಥರ KYC ಮಾಡಿಸ್ಬೇಕು ಅಂತ ಹೇಳ್ತಾರೆ ಅಂತಂದರೆ ಗ್ರಾಹಕರ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಹಾಗೆ ನಿಮ್ಮದು ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡೋಕ್ಕೆ ಅಪ್ಡೇಟ್ ಮಾಡಿ ಅಂತ ಹೇಳೋದು. ಯಾಕಂದರೆ ಅರ್ಹರಿಗೆ ಮಾತ್ರ ಗ್ಯಾಸ್ ಸಿಲಿಂಡರ್ ತೊಗೊಬೇಕು ಅಂತ ಇರುತ್ತಲ್ಲ. ಸೊ ಹಾಗಾಗಿ ಈ ಒಂದು KYCನ ಕಂಪಲ್ಸರಿ ಮಾಡಿದ್ದಾರೆ. ನೀವು ಇದನ್ನು ಗ್ಯಾಸ್ ಏಜೆನ್ಸಿಗಳಲ್ಲಿ ಹೋಗಿನಾದರೂ ಮಾಡ್ಬೋದು. ಇಲ್ಲಾಂತಂದರೆ ಮೊಬೈಲಲ್ಲೂ ಕೂಡ ನೀವು ನಿಮ್ಮದು KYCನ ಮಾಡ್ಕೋಬೋದು. ಸೊ ಒಂದ್ಸತಿ ವಿಚಾರಿಸ್ಕೊಳ್ಳಿ, ನಿಮ್ದು ಏನಾದರೂ KYC ಆಗಿದೆಯಾ ಇಲ್ವಾ ಅಂತ ಡೌಟ್ ಇತ್ತು ಅಂತಂದರೆ ನೀವು ನಿಮ್ಮ ಗ್ಯಾಸ್ ಏಜೆನ್ಸಿ ಏನಿರುತ್ತೆ ಅವ್ರ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೋದು. ನಿಮ್ಮದು KYC ಆಗಿದೆಯಾ ಅಥವಾ ಆಗಿಲ್ವಾ ಅಂತ. ಆಗಿಲ್ಲ ಅಂತಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಇಲ್ಲಾಂತಂದರೆ ಇವಾಗ ಏನು ನೀವು 945 ಸಮಥಿಂಗ್ ಒಂದೊಂದು ಕಡೆ ಒಂದೊಂದು ಇಸ್ಕೊಳ್ತಿರ್ತಾರೆ. ಅರೌಂಡ್ ಆ ಒಂದು ಅಮೌಂಟಲ್ಲೇ ನೀವು ಪೇ ಮಾಡ್ತಾ ಇರ್ತೀರ. ಬಟ್ ನೀವೇನಾದರೂ ಆಗಸ್ಟ್ 16ನೇ ತಾರೀಕು ನಂತರ ನೀವು ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡ್ತೀರಾ, ಬಟ್ KYC ಮಾಡಿಸಿಲ್ಲ ಅಂದರೆ ನೀವು 2108 ರೂಪಾಯಿ ಪೇ ಮಾಡಿ ಒಂದು ಸಿಲಿಂಡರ್ಗೆ ನೀವು ತೊಗೋಬೇಕಾಗತ್ತೆ. ಹಾಗೆ ನಿಮ್ಮ ಗ್ಯಾಸ್ ಕನೆಕ್ಷನ್ ಏನಿರುತ್ತೆ ಅದನ್ನು ಕೂಡ ಬ್ಲಾಕ್ ಮಾಡ್ತಾರೆ. ಸೊ ನೀವು ಡಬಲ್ಗಿಂತ ಜಾಸ್ತಿ ಅಮೌಂಟ್ನ ಕೊಟ್ಟು ಆ ಗ್ಯಾಸ್ ಸಿಲಿಂಡರ್ನ ತೊಗೋಬೇಕಾಗತ್ತೆ. ಸೊ ಹಾಗಾಗಿ ಈಗ ಫ್ರೀಯಾಗಿ ಮಾಡಿಕೊಡ್ತಾರೆ. ಟೈಮ್ ಕೂಡ ಇದೆ, ಇನ್ನು ಆಗಸ್ಟ್ 16ನೇ ತಾರೀಕು, ಇವತ್ತಿನ 9ನೇ ತಾರೀಕು ಆಗಿರೋದ್ರಿಂದ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಡೌಟ್ ಇತ್ತು KYC ಆಗಿದೆಯಾ ಇಲ್ವಾ ಅಂದರೆ ಅದನ್ನ ಕೂಡ ಏಜೆನ್ಸಿ ಥ್ರೂ ನೀವು ಅಲ್ಲಿ ಚೆಕ್ ಮಾಡಿಸ್ಕೋಬೋದು. ಸೊ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಹೇಳಿ, ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಈ ಥರ ಅನೌನ್ಸ್ಮೆಂಟ್ ಮಾಡಿದಾಗ ತುಂಬ ಜನ ನೆಗ್ಲೆಕ್ಟ್ ಮಾಡಿರ್ತಾರೆ, ಮಾಡಿಸೋಣ ಬಿಡು ನೆಕ್ಸ್ಟು ಅಂತ. ಬಟ್ ಇವಾಗ ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 2 ಸತಿ ಚಾನ್ಸ್ ಕೊಟ್ಟಿದ್ದಾರೆ. ಇದು ಫೈನಲ್ 3ನೇ ಸತಿ ಚಾನ್ಸ್ ಕೊಡ್ತಾರೆ. ಇನ್ನು ಮುಗೀತು, ಪದೇ ಪದೇ ಕೊಡೋದಿಲ್ಲ. ಸೊ ಹಾಗಾಗಿ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಇನ್ನೂ KYC ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಇನ್ನು ಗೃಹ ಜ್ಯೋತಿ ಯೋಜನೆ ಅಡಿ ಬಂದಿರುವಂತಹ ಅಪ್ಡೇಟ್ ಏನಪ್ಪ ಅಂತಂದರೆ, ಈಗ ಗೃಹ ಜ್ಯೋತಿ ಯೋಜನೆ ಅಡಿ ನೀವು ಕೂಡ ಉಚಿತವಾಗಿ 200 ಯೂನಿಟ್ ಉಚಿತವಾಗಿ ಫ್ರೀ ಕರೆಂಟ್ನ ಪಡ್ಕೊಳ್ತಾ ಇದ್ದೀರಾ. ಇದು ಗೃಹ ಬಳಕೆಗೆ ಮಾತ್ರ, ಅಂದರೆ ಮನೆಗೆ ಕನೆಕ್ಷನ್ ಕೊಟ್ಟಿರೋ ಮೀಟ್ರಿಗೆ ಮಾತ್ರ 200 ಯೂನಿಟ್ ಫ್ರೀ ನಿಮಗೆ ಸಿಗೋವಂಥದ್ದು. ಅಕಸ್ಮಾತ್ ನೀವೇನಾದರೂ ಈ ಒಂದು ಉಚಿತ ಕರೆಂಟ್ ಏನಿರುತ್ತೆ ಇದನ್ನು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಈಗೇನು ಗೃಹ ಜ್ಯೋತಿ ಯೋಜನೆ ಅಡಿ ಉಚಿತವಾಗಿ ಫ್ರೀ ಕರೆಂಟ್ ಸಿಗೋದಿಲ್ಲ, ಕನೆಕ್ಷನ್ ನಿಮಗೆ ಸ್ಟಾಪ್ ಮಾಡಿಬಿಡ್ತಾರೆ ಗೃಹ ಜ್ಯೋತಿ ಯೋಜನೆ. ಅದೊಂದೇ ಅಲ್ಲ, ಇನ್ನು ಅಕಸ್ಮಾತ್ ಏನಾದರೂ ನೀವು ನಿಮ್ಮ ಗೃಹ ಜ್ಯೋತಿ ಯೋಜನೆ ಅಡಿ ನೀವು ಮುಂದುವರಿಸ್ಬೇಕು ಅಂತಂದರೆ ನಿಮಗೆ ನೀವು ಏನು ಕರೆಂಟ್ ತೊಗೊಂಡಿರ್ತೀರ RR ನಂಬರ್ ಇರುತ್ತಲ್ಲ, ಸೊ RR ನಂಬರ್ಗೆ ಕಂಪಲ್ಸರಿಯಾಗಿ ನಿಮ್ಮದು ಏನು ಯಾರ ಹೆಸರಲ್ಲಿ ಕರೆಂಟ್ ಕನೆಕ್ಷನ್ ಕೊಡಿಸ್ಕೊಂಡಿರ್ತೀರ ಅವರ ಆಧಾರ್ ಕಾರ್ಡ್ ಹಾಗೆ ಮೊಬೈಲ್ ನಂಬರ್ನ ಕಂಪಲ್ಸರಿಯಾಗಿ ಲಿಂಕ್ ಮಾಡಿಸಿರಬೇಕು. ಏನಾಗ್ತಿದೆ ಅಂತಂದರೆ ಇವಾಗ ನಿಮಗೂ ಕೂಡ ಗೊತ್ತಿದೆ, ಮರು ಅರ್ಜಿ ಪರಿಶೀಲನೆ ಆಗ್ತಾ ಇದೆ. ಆಲ್ಮೋಸ್ಟ್
ಇನ್ನೇನು ಇವಿಷ್ಟೊತ್ತಿಗೆ ಮುಗಿಬೇಕಿತ್ತು. ಬಟ್ ಇನ್ನೂ ತುಂಬ ಜನದ್ದು ಆಗಿಲ್ದಲೇ ಇರೋ ಕಾರಣ ಆಗಸ್ಟ್ 31ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಈಗ ಇಸ್ಕಾಂನ ಅಧಿಕಾರಿಗಳು ಮನೆ ಮನೆಗೂ ಕೂಡ ಬಂದು ವೆರಿಫೈ ಮಾಡ್ತಿರೋ ಟೈಮಲ್ಲಿ ಏನಾಗ್ತಿದೆ ಅಂತಂದರೆ, ವೆರಿಫಿಕೇಷನ್ ಟೈಮಲ್ಲಿ ನಿಮಗೆ OTP ಬರ್ತಾ ಇದೆ. ಅಂದರೆ ನೀವು ಏನು ಯಾರ ಹೆಸರಲ್ಲಿ ಕನೆಕ್ಷನ್ ಇರುತ್ತೆ ಅಥವಾ ನೀವು ಯಾರ ಹೆಸರಲ್ಲಿ ಗೃಹಜ್ಯೋತಿ ಯೋಜನೆ ಅರ್ಜಿ ಸಲ್ಲಿಸಿರ್ತೀರಾ ಅವರ ಮೊಬೈಲ್ ನಂಬರ್ಗೆ OTP ಬರುತ್ತೆ, 2-3 OTP ಬರುತ್ತೆ. ಸೊ ಆ OTP ನಂಬರ್ನ ಹೇಳಿದರೆ ಮಾತ್ರ ನಿಮ್ಮ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗೋದು. ಸೊ ಹಾಗಾಗಿ ನೀವೇನಾದರೂ ನಿಮ್ಮ RR ನಂಬರ್ಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಲಿಂಕ್ ಮಾಡಿಸಿಲ್ಲ ಅಂತಂದರೆ ನಿಮಗೆ OTP ಬರೋದಿಲ್ಲ. OTP ಬಂದಿಲ್ಲ ಅಂತಂದರೆ ನೀವು ಗೃಹಜ್ಯೋತಿ ಯೋಜನೆ ಅಡಿ ನಿಮಗೆ ನೆಕ್ಸ್ಟಿಂದ ಮುಂದಿನ ತಿಂಗಳಿಂದ 200 ಯೂನಿಟ್ ಉಚಿತವಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ KYC ಮಾಡಿಸಿಲ್ಲ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ನಿಮಗೆ ವೆರಿಫಿಕೇಷನ್ ಟೈಮಲ್ಲಿ OTP ಬಂದಿಲ್ಲ ಅಂತಂದರೆ ನೀವು ಸುಮ್ಮನೆ ಈ ಯೋಜನೆ ಅಡಿ ನಿಮ್ಮದು ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾಗಿ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಏನಾದರೂ ಗೃಹಜ್ಯೋತಿ ಯೋಜನೆಯಲ್ಲಿ ನಿಮ್ಮ ಕರೆಂಟ್ ಕನೆಕ್ಷನ್ಗೆ KYC ಮಾಡಿಸಿದಾರ ಇಲ್ಲ ಅಂತ. ಅಕಸ್ಮಾತ್ ಏನಾರು ಇನ್ನೂ ಮಾಡಿಸಿಲ್ಲ ಅಂತಂದರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು KYCನ ಮಾಡಿಸ್ಕೋಬೋದು. ದಯವಿಟ್ಟು ಮಾಡಿಸ್ಕೊಳ್ಳಿ. ಈ ಗ್ಯಾಸ್ ಗೃಹ ಬಳಕೆಯ ಸಿಲಿಂಡರ್ ಏನು ಯೂಸ್ ಮಾಡ್ತಾ ಇದ್ದೀರಾ ಅದಕ್ಕಾಗಿರ್ಬೋದು ಅಥವಾ ಇವಾಗೇನು ನಾನು ಹೇಳಿದೆ ಗೃಹಜ್ಯೋತಿ ಯೋಜನೆ ಅಡಿ ಉಚಿತ ಕರೆಂಟ್ ಬೇಕು ಅಂತಂದ್ರೂ ಕೂಡ KYC ಮಾಡಿಸಲೇಬೇಕು. ಹಾಗೆ ನೆಕ್ಸ್ಟು ಇನ್ನು ನೀವು ರೇಷನ್ ಕಾರ್ಡ್ಗೂ ಅಷ್ಟೇ, ರೇಷನ್ ಕಾರ್ಡ್ಗೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಲಿಂಕ್ ಮಾಡಿಸಿರ್ಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ. ಸೊ ಎಲ್ಲ ಕಡೆ KYC ಅನ್ನೋದು ಕಂಪಲ್ಸರಿ ಮಾಡಿದ್ದಾರೆ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇಂಥ ಅಪ್ಡೇಟ್ಸ್ ಬಂದಾಗ. ಯಾಕಂದರೆ ಅವ್ರು ಅವಕಾಶ ಕೊಟ್ಟಾಗ ಸರ್ಕಾರದವರೇ ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು KYC ಮಾಡಿಸಿ ಅಂತೆಲ್ಲ ಅಪ್ಡೇಟ್ ಕೊಟ್ಟಾಗ ಫ್ರೀಯಾಗಿ ಕೊಟ್ಟಿರ್ತಾರೆ. ಅಕಸ್ಮಾತ್ ನೀವು ಟೈಮಲ್ಲಿ ಮಾಡಿಸಿಲ್ಲ ಅಂತಂದರೆ ನೀವು ಪೆನಾಲ್ಟಿ ಪೇ ಮಾಡಬೇಕಾಗತ್ತೆ. ಆವಾಗ ನಿಮಗೆ ಆಕ್ಸೆಸ್ ಸಿಗೋದಿಲ್ಲ. ಸೊ ಈ ಥರದ್ದೆಲ್ಲ ಆದಮೇಲೆ ಲಾಸ್ಟ್ ಡೇಟ್ ಮುಗಿದ ಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಬದಲು ನೀವು ಅವಕಾಶ ಸಿಕ್ಕಿದಾಗ KYC ಆಗಿರ್ಬೋದು ಏನೇ ಅಪ್ಡೇಟ್ ಬಂದರೂ ಕೂಡ ಸರ್ಕಾರದಿಂದ ಅಪ್ಡೇಟ್ ಬಂದಾಗ ದಯವಿಟ್ಟು ಮಾಡಿಸ್ಕೊಳ್ಳಿ. ಯಾರು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಸಿಲಿಂಡರ್ದಾಗಿರ್ಬೋದು ಅಥವಾ ಈಗ ಗೃಹಜ್ಯೋತಿ ಯೋಜನೆ ಆಗಿರ್ಬೋದು ಅಥವಾ ನಿಮ್ಮದು ರೇಷನ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ಗಳಲ್ಲಾಗಿರ್ಬೋದು ಮಾಡಿಸಿಲ್ಲ ಅಂತಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲ ಯಾರಿಗೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಸಿಲಿಂಡರ್ ಯೂಸ್ ಮಾಡ್ತಿರ್ತಾರೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.